ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ವೀಕೆಂಡ್ ಆಗಿದ್ದರಿಂದ ಆಚೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಹಾಗೆ ಬನ್ನರ್ಘಟ್ಟ ನ್ಯಾಷನಲ್ ಪಾರ್ಕಿಗೆ ಹೋಗೋಣ ಅಂತ ಹೋಗಿದ್ವಿ. ಇಲ್ಲಿ ಎಂಟ್ರಿ ಫೀ ಎಷ್ಟು, ಹಾಗೆ ಬೋಟಿಂಗ್ ಇದೆಯಾ ಏನು ಅಂತೆಲ್ಲ ಡೀಟೇಲ್ಸ್ ನಾನು ಮುಂದೆ ವೀಡಿಯೋಲಿ ಎಲ್ಲ ಶೇರ್ ಮಾಡಿದ್ದೀನಿ. ಸೊ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ನಾನು ಯಾವುದೇ ಒಂದು ವೀಡಿಯೋ ಹಾಕಿದ್ರೂ ಅದರ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಲೆಟ್ಸ್ ಗೆಟ್ ಇನ್ ಟು ದಿಸ್ ವಿಡಿಯೋ. ವೀಕೆಂಡ್ ಆಗಿದ್ದರಿಂದ ರಶ್ ಹೆವಿನೇ ಇತ್ತು. ಸೊ ಇಲ್ಲಿ ಸಫಾರಿ ಎಂಟ್ರಿ ಆ್ಯಂಡ್ ಝೂ ಎಂಟ್ರಿ ಅಂತ ನೋಡ್ಬೋದು ನೀವಿಲ್ಲಿ. ಸೊ ಎರಡಕ್ಕೂ ಫಸ್ಟ್ ಎಂಟ್ರಿ ಟಿಕೆಟ್ ತೊಗೊಳ್ಳೋದಕ್ಕೆ ತುಂಬ ಲಾಂಗ್ ಕ್ಯೂ ಇತ್ತು. ಸಫಾರಿಗೆ ಜಾಸ್ತಿ ಇತ್ತು. ಝೂ ಎಂಟ್ರಿ ಓಕೆ, ಸ್ವಲ್ಪ ಕ್ಯೂ ಇತ್ತು, ಬಟ್ ಸಫಾರಿಗೆ ವೆರಿ ಲಾಂಗ್ ಕ್ಯೂ ಇತ್ತು. ಸಫಾರಿ ಟಿಕೆಟ್ ತೊಗೊಳ್ಳೋದಕ್ಕೆ ಒಂದು ಲಾಂಗ್ ಕ್ಯೂ ಆದರೆ ಸಫಾರಿ ಹೋಗೋದಕ್ಕೆ ಇನ್ನೂ ಎಕ್ಸ್ಟ್ರಾ ತುಂಬ ಕ್ಯೂ ಇತ್ತು. ನೀವಿಲ್ಲಿ ನೋಡ್ಬೋದು ಸಫಾರಿ ಎಂಟ್ರಿ ಆ್ಯಂಡ್ ಝೂ ಎಂಟ್ರಿ. ಸೊ ನಾವು ಸಫಾರಿಗಂತ ಏನು ಹೋಗಲಿಲ್ಲ, ವಿ ಜಸ್ಟ್ ವೆಂಟ್ ನಾರ್ಮಲಿ ಜನರಲ್ ಝೂ ಎಂಟ್ರಿನೇ ಹೋಗಿದ್ವಿ ನಾವು. ಝೂ ಎಂಟ್ರಿ ಫೀ ಇಲ್ಲಿ ಅಡಲ್ಟ್ಸ್ಗೆ 100 ರೂಪೀಸ್, ಹಾಗೆ ಚಿಕ್ಕ ಮಕ್ಕಳಿಗೆ 50 ರೂಪೀಸ್. ನೀವು ಸಫಾರಿಗೆ ಹೋಗಬೇಕಂದ್ರೆ 350 ರೂಪೀಸ್. ಹಾಗೆ ನೀವು ಏನಾದರೂ ಗೌರ್ಮೆಂಟ್ ಹಾಲಿಡೇಸ್ ಇಲ್ಲ ವೀಕೆಂಡ್ ಹೋಗೋದಾದರೆ ನಿಮಗೆ 400 ರೂಪೀಸ್ ಕಾಸ್ಟ್ ಆಗುತ್ತೆ. ನೀವಿಲ್ಲಿ ಕ್ಯೂ ನೋಡ್ತಿದ್ದೀರಲ್ಲ, ಇದು ಬಂದು ಸಫಾರಿ ಎಂಟ್ರಿಗೆ. ಇಲ್ಲಿ ಆಲ್ರೆಡಿ ಟಿಕೆಟ್ಸ್ ತೊಗೊಂಡು ನಾವು ಒಳಗಡೆ ಬಿಡ್ತಾರೆ. ಸೊ ಇಲ್ಲಿ ಸಫಾರಿಗೆ ದಿಸ್ ಇಸ್ ದ ಹೋಲ್ ಲಾಂಗ್ ಕ್ಯೂ. ಒಳಗಡೆ ಎಂಟ್ರಿ ಆದಮೇಲೆ ನೀವು ಫಸ್ಟ್ ಝೀಬ್ರಾನ ನೋಡ್ಬೋದು, ಹಾಗೆ ನೆಕ್ಸ್ಟ್ ಜಿರಾಫೆ. ಇಲ್ಲಿ ಟೈಗರ್, ಲಯನ್, ಲೆಪರ್ಡ್ ಎಲ್ಲ ಇತ್ತು. ಸೊ ಇಲ್ಲಿ ನೀವು ನೋಡ್ತಿರೋದು ರಾಯಲ್ ಬೆಂಗಾಲ್ ಟೈಗರ್. ಹಾಗೆ ಮುಂದೆ ನಾವು ಲಯನ್ ವಿಡಿಯೋ ಕ್ಯಾಪ್ಚರ್ ಮಾಡಿ ಹಾಕಿದ್ದೀನಿ. ಸೊ ದ್ಯಾಟ್ ವಾಸ್ ಅನ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಅದು ತುಂಬಾ ಹತ್ತಿರದಿಂದ ನಾವು ನೋಡಿದ್ವಿ. ಸೊ ಆ ವಿಡಿಯೋನ ನಾನು ಮುಂದೆ ಶೇರ್ ಮಾಡಿದ್ದೀನಿ. ವಿಡಿಯೋ ಸ್ಕಿಪ್ ಮಾಡ್ದಿರಾ ಪ್ಲೀಸ್ ಕಂಟಿನ್ಯೂ ಟು ವಾಚ್. ನೀವಿಲ್ಲಿ ನೋಡ್ಬೋದು ಬೋಟಿಂಗ್ ಇತ್ತು. ಬೋಟಿಂಗ್ಗೆ ತುಂಬ ಕ್ರೌಡ್ ಅಂತ ಏನಿರಲ್ಲ, ಇಟ್ ವಾಸ್ ಅನ್ ಆವ್ರೇಜ್ ಕ್ರೌಡ್. ಸೊ 2 ಸೀಟರ್ಸ್ಗೆ ಇಲ್ಲಿ 200 ರೂಪೀಸ್ ಚಾರ್ಜ್ ಆಗುತ್ತೆ. ಹಾಗೆ 4 ಸೀಟರ್ಸ್ ನೀವು ಚೂಸ್ ಮಾಡಿದರೆ 400 ಆಗುತ್ತೆ. ಇಲ್ಲ ರೋಯಿಂಗ್ ಬೋಟ್ ಯೂಸ್ ಮಾಡಿದರೆ ನೀವು ಅದಕ್ಕೆ ಆಪ್ಟ್ ಮಾಡಿದರೆ ಪರ್ ಪರ್ಸನ್ ಇಟ್ ವಿಲ್ ಬಿ 50 ರೂಪೀಸ್. ಸೊ ನಾನು ಮುಂದೆ ಆ ಚಾರ್ಟ್ನ ಶೇರ್ ಮಾಡಿದ್ದೀನಿ, ಇಫ್ ಯು ಫೈಂಡ್ ಇಟ್ ಯೂಸ್ಫುಲ್.
ನೀವಿಲ್ಲಿ ನೋಡ್ತಿದ್ದೀರಾ ಕಿಂಗ್ ಆಫ್ ದ ಜಂಗಲ್. ಸೊ ಹೀಗೆ ವಿಡಿಯೋ ಕ್ಯಾಪ್ಚರ್ ಮಾಡ್ತಿದ್ದೆ, ನೋಡಿದ್ರೆ ಅದು ಎದ್ದು ಅದೊಂದು ವಾಕ್ ಮಾಡ್ತು. ಸೊ ದಟ್ಸ್ ಅ ಪ್ಲಸ್ ಫಾರ್ ದ ವಿಡಿಯೋ. ಸೊ ತುಂಬ ಹತ್ತಿರದಿಂದನೇ ಇತ್ತು ಡಿಸ್ಟೆನ್ಸ್. ನಾವಿಲ್ಲಿ ವಿಡಿಯೋ ಏನು ಕ್ಯಾಪ್ಚರ್ ಮಾಡಿದ್ದೀನಿ ಫೆನ್ಸ್ ಇದು ಇಷ್ಟೇ ಡಿಸ್ಟೆನ್ಸ್ ಇದ್ದಿದ್ದು. ಸೊ ಎವ್ರಿ ಒನ್ ಗಾಟ್ ಎಕ್ಸೈಟೆಡಲ್ಲಿ ಅದು ವಾಕ್ ಮಾಡ್ತಿತ್ತು ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ. ಸೊ ಅದಷ್ಟು ಹತ್ತಿರದಿಂದ ನೋಡಿದ್ದು ತುಂಬಾ ಚೆನ್ನಾಗಿತ್ತು. ಸೊ ನೀವು ನೆಕ್ಸ್ಟ್ ಇನ್ನೊಂದು ವಿಡಿಯೋ ಹಾಕಿದ್ದೀನಿ, ಅದರಲ್ಲಿ ನೋಡ್ಬೋದು. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.